ದಕ್ಷಿಣ ಭಾರತದ ಕುಂಭಮೇಳವೇ ಎಂದು ಖ್ಯಾತಿ ಪಡೆದಂಥ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಆರಂಭವಾಗಿದೆ. ಇವಾಗ ನಾವು ತೇರು ಏನು ಸಾಗುತ್ತೆ ಅದೇ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ತೇರು ಹೋಗುವಂಥ ಸ್ಥಳದಲ್ಲಿ ಇವಾಗ ಇಲ್ಲಿ ರಂಗೋಲಿ ಹಾಕುವಂಥ ಕೆಲಸವನ್ನು ಇಲ್ಲಿ ಮಹಿಳೆಯರು ಕೂಡ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ದಕ್ಷಿಣ ಭಾರತದ ಕುಂಭಮೇಳ ಅಜ್ಜನ ಜಾತ್ರೆಗೆ ಬನ್ನಿ 2026 ಅಂತ ಹೇಳಿ ಇಲ್ಲೊಂದು ರಂಗೋಲಿ ಹಾಕಿದರೆ, ಅದರ ಪಕ್ಕದಲ್ಲಿಯೇ ಕೂಡ ಈ ಬಾರಿ ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಸಾಕಷ್ಟು ಹೋರಾಟ ಮಾಡಿದ್ರು. ಆ ಪರಿಸರದ ಬಗ್ಗೆ ಅಂದ್ರೆ ಇಲ್ಲಿ ಕೈಗಾರಿಕೆಗಳ ವಿರುದ್ಧನೂ ಕೂಡ ಆ ಶ್ರೀಗಳು ಹೋರಾಟ ಮಾಡಿದ್ರು. ಹಾಗಾಗಿ ಆ ರಂಗೋಲಿಯನ್ನು ಕೂಡ ಇಲ್ಲಿ ರಚನೆ ಮಾಡಿದ್ದಾರೆ. ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ರಥೋತ್ಸವ ಸಾಗತ್ತೆ. ಈ ಒಂದು ರಥೋತ್ಸವದ ಹೋಗುವಂತ ಬೀದಿಯಲ್ಲಿ ಸಂಪೂರ್ಣವಾಗಿಯೂ ಕೂಡ ಇಲ್ಲಿ ವಿವಿಧ ರೀತಿಯ ರಂಗೋಲಿಗಳನ್ನು ಕೂಡ ಹಾಕಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಸುಮಾರು 5 ರಿಂದ 6 ಲಕ್ಷ ಜನ ಈ ಒಂದು ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಇದೇನು ಆವರಣ ಇದೆ ಇದು ಸಂಪೂರ್ಣವಾಗಿ ಭಕ್ತರಿಂದ ತುಂಬಿಕೊಳ್ಳುತ್ತೆ. ಹೀಗಾಗಿ ಬೆಳಗಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಇವಾಗ ರಥದ ಬೀದಿ ಏನು ಸಾಗುತ್ತೆ ಆ ರಥದ ಬೀದಿಯಲ್ಲಿ ಇವಾಗ ರಂಗೋಲಿಗಳ ಚಿತ್ರಣ ನಾವು ನೋಡ್ತಾ ಇರಬಹುದು. ಸಾಕಷ್ಟು ಕಲಾವಿದರು ಕೂಡ ಆ ರಂಗೋಲಿಯನ್ನು ಕೂಡ ಇಲ್ಲಿ ಬಿಡಿಸಿದ್ದಾರೆ. ಇಲ್ಲಿ ಆ ಶಿವನ ಏನು ಹೋಲುವಂತ ಒಂದು ರಂಗೋಲಿ ಆಗಿರ್ಬೋದು. ಅದರಲ್ಲಿ ಬಹಳಷ್ಟು ಈ ಬಾರಿ ವಿಶೇಷ ಏನಂತಂದ್ರೆ ಆ ಪರಿಸರದ ಬಗ್ಗೆ ಹಾಕಿರುವ ರಂಗೋಲಿ ಸಾಕಷ್ಟು ಆ ಕಣ್ಮನ ಸೆಳಿತಾ ಇದೆ. ಇನ್ನೊಂದು ಕಡೆ ಏನು ರಥೋತ್ಸವಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ರಥೋತ್ಸವ ಏನು ಸಾಗತ್ತೆ ಪೂರ್ಣವಾಗಿಯೂ ಕೂಡ ರಥೋತ್ಸವ ಹೋಗುವಂತ ರಸ್ತೆಯಲ್ಲಿ ರಂಗೋಲಿಗಳನ್ನು ಕೂಡ ಇಲ್ಲಿ ಬಿಡಿಸಿದ್ದಾರೆ. ಈ ಭಾಗದಲ್ಲಿ ಇವಾಗ ರಥದ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಸಂಜೆ 5 ಗಂಟೆಗೆ ರಥೋತ್ಸವ ನಡೆಯುವುದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾರೆ ಮತ್ತು ರಥದ ಎಲ್ಲ ಕೆಲಸಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಭಕ್ತರಿಗೆ ನಮಗೆ ದರ್ಶನ ಆಗುತ್ತೋ ಇಲ್ಲೋ ಅಂತೇಳಿ ತೇರಿಗೆನೂ ಕೂಡ ಉತ್ತತ್ತಿ ಮತ್ತು ಬಾಳೆಹಣ್ಣು ಕಾಯಿ ಹಿಡಿಯುವಂಥ ಕೆಲಸವನ್ನು ಕೂಡ ಇಲ್ಲಿ ಭಕ್ತರು ಮಾಡ್ತಾ ಇದ್ದಾರೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂದರೆ ಇಡೀ ರಾಜ್ಯದಲ್ಲೆಲ್ಲ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನ ಸೇರುವಂಥ ಈ ಒಂದು ಜಾತ್ರೆಗೆ ಇವಾಗ ಮುಂಜಾನೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇವಾಗನೇ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಬಂದು ಇವಾಗ ದೇವರ ದರ್ಶನ ಪಡೆದು ರಥೋತ್ಸವದಲ್ಲಿ ಕೂಡ ಅಲ್ಲಿ ರಥೋತ್ಸವದ ಗಾಲಿಗೆ ತೆಂಗಿನಕಾಯಿ ಒಡೆಯುವ ಮೂಲಕ ತಮ್ಮ ಹರಕೆಗಳನ್ನು ಕೂಡ ಈಡೇರಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ. ಸುಮಾರು 8 ರಿಂದ 10 ಲಕ್ಷದವರೆಗೂ ಕೂಡ ಈ ಬಾರಿ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಹೀಗಾಗಿ ಅಜ್ಜನ ಜಾತ್ರೆಯಲ್ಲಿ ರೊಟ್ಟಿ ರೆಡಿ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡಿರ್ತಾರೆ. ರೊಟ್ಟಿ ಜಾತ್ರೆ ಅಂತಲೇ ಸಾಕಷ್ಟು ಫೇಮಸ್. ನಮ್ಮ ಜೊತೆಗೆ ಮಾತನಾಡಲು ಭಕ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ಯಾವ ರೀತಿ ವಿಶೇಷ ಜಾತ್ರೆ? ನಾವು ಇಲ್ಲಿ ಕೊಪ್ಪಳದವರೇ ಸರ್. ಇದು ನಾವು ತುಂಬ ವರ್ಷ ಆಯಿತು ಈ ಜಾತ್ರೆ ನೋಡ್ತಾ ಇದ್ದು. ಬಟ್ ವರ್ಷದಿಂದ ವರ್ಷಕ್ಕೆ ತುಂಬ ಹೆಚ್ಚಾಗ್ತಿದೆ ಜನಸಂಖ್ಯೆ. ಆಮೇಲೆ ಸೇವೆ ಮಾಡೋರು ಕೂಡ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ನಾನೇ ಮಾಡಬೇಕು ನೀನೇ ಮಾಡಬೇಕು ಅಂತ ಯಾವುದೂ ಇಲ್ಲಿ ಇದೇನಿಲ್ಲ. ಆಮೇಲೆ ಜಾತಿ ಭೇದ ಅಂತ ಯಾವುದೂ ಏನೂ ಇಲ್ಲ. ಯಾವ್ದೇನು ಇಚ್ಛೆ ಬರುತ್ತೋ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗದವ್ರು ಎಲ್ಲರೂ ಸೇರಿ ಈ ಜಾತ್ರೆನ ತುಂಬ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸ್ತೀವಿ ಸರ್. ಪ್ರತಿ ವರ್ಷವೂ ಈ ವರ್ಷವೂ ಸಹ ಹೆಚ್ಚಿನ ಜನಸಂಖ್ಯೆ ಕೂಡುತ್ತಾ ಇದೆ. ಹೀಗೆ ನೋಡ್ತಾ ಇದ್ದೀವ, ಬೆಳಗ್ಗೆ ಎಷ್ಟೊಂದು ಜನಸಂಖ್ಯೆ ಜಾಸ್ತಿ ಆಗಿದೆ. ಈ ವರ್ಷನೂ ನಾವು ಅನ್ಕೊಂಡಿದ್ಕಿಂತ ಜಾಸ್ತಿನೇ ಜನರು ಬರ್ತಾ ಇದ್ದಾರೆ. ಸೊ ನಮಗೆ ತುಂಬ ಖುಷಿ ಆಗ್ತಿದೆ. ನಮ್ದು ಕೊಪ್ಪಳದಲ್ಲಿ ಗವಿಮಠ ಇಷ್ಟೊಂದು ಫೇಮಸ್ ಆಗಿರೋದು, ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾ ಇರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ ಸರ್. ಈ ಒಂದು ಸ್ಥಾನದಲ್ಲಿ ನಾವು ಇದ್ದೀವಲ್ಲ, ನಮ್ದು ಪುಣ್ಯ ಅಂತ ನಾವು ಅನ್ಕೊಂಡಿದ್ದೀವಿ. ರಥೋತ್ಸವದ ಮುಂದೆನೂ ಎಲ್ಲ ಈಗ ವಿವಿಧ ರಂಗೋಲಿಗಳನ್ನು ಹಾಕಿದ್ದು ಆಗಿರ್ಬೋದು. ಭಕ್ತರು ಇವಾಗಲಿಂದನೇ ಚಲೋ ಆಗ್ತಾ ಇದ್ದಾರೆ. ಸಂಜೆ ಅಂತಂದ್ರೆ ಒಂದು 7-8 ಲಕ್ಷ ಜನ ಸೇರ್ಬೋದು. ಹಾಂ ಸರ್, ಅದಕ್ಕಿಂತ ಹೆಚ್ಚು ಪಟ್ಟು ಸೇರ್ಬೋದು ಅಂತ ನಾವು ಅನ್ಕೊಂಡಿದ್ದೀವಿ. ಯಾಕಂದ್ರೆ ವರ್ಷ ನಾವು ಹಾಕಿದ ಲೆಕ್ಕದಕ್ಕಿಂತ ಜಾಸ್ತಿನೇ ಜನ ಬರ್ತಾ ಇದ್ದಾರೆ. ಸೊ ಈ ವರ್ಷನೂ ಅದೇ ತರ ಆಗ್ಬೋದು ಅಂತ ಅನ್ಕೊಂಡಿದೀವಿ. ಸೊ ಇದು ರಂಗೋಲಿ ಎಲ್ಲ ನೋಡ್ತಾ ಇದ್ದೀರಾ, ಮಹಿಳೆಯರು ಚಿಕ್ಕ ಮಕ್ಕಳು ಎಲ್ಲರೂ ನಿನ್ನೆಯಿಂದಾನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲ ನಿನ್ನೆ ನೈಟ್ ಈವ್ನಿಂಗ್ ಇಂದಾನೇ ಎಲ್ಲರೂ ಇದು ಮಾಡಿಕೊಂಡು ಎಲ್ಲ ಮಕ್ಕಳು ಸಮೇತ ಎಲ್ಲ ಮಹಿಳೆಯರು ಸೇರಿ ಈ ರಂಗೋಲಿಗಳನ್ನು ಹಾಕ್ತಿದ್ದಾರೆ ಪ್ರತಿ ವರ್ಷದಂತೆ. ಈ ವರ್ಷನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವ ನಿರೀಕ್ಷೆ ಇದೆ. ಮೇಡಮ್, ನೀವು ಎಲ್ಲಿಯವರು ಇವತ್ತಿಗೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ? ಕೊಪ್ಪಳದವರು. ಇಲ್ಲಿ ಅಜ್ಜನ ಜಾತ್ರೆ ಅಂದರೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧವಾಗಿದೆ ಅಜ್ಜನ ಜಾತ್ರೆ. ಅಜ್ಜನ ಜಾತ್ರೆ ಅಂದ ತಕ್ಷಣ ನೆನಪು ಬರೋದೇ ರೊಟ್ಟಿ ಹಬ್ಬ. ಊಟ ಅಂದರೆ ಫೇಮಸ್ ಇಲ್ಲಿ. ಯಾಕಂದರೆ ಮಿರ್ಚಿ ಇರುತ್ತೆ, ಎಲ್ಲ ರೀತಿಯ ಹೋಳಿಗೆಗಳು. ಹಳ್ಳಿ ಸೈಡಿಂದ ಜನ ಬಂಡಿ ಕಟ್ಕೊಂಡು ಗಾಡಿ ಕಟ್ಕೊಂಡು ಎಲ್ಲ ದಾಸೋಹಕ್ಕೆ ಎಲ್ಲ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಅದರಲ್ಲಿ ಅಜ್ಜನ ಜಾತ್ರೆಯಲ್ಲಿ ಹಳ್ಳಿ ಜನ ಅಂದರೆ
ಇಲ್ಲಿಕ್ಕಿಂತ ಜಾಸ್ತಿ ಹಳ್ಳಿ ಜನದಿಂದ ಬರ್ತಂಥ ದಾಸೋಹಗಳೇ ಜಾಸ್ತಿ ಆಗಿವೆ. ಇಲ್ಲಿ ಜನ ಎಲ್ಲ ರೀತಿಯ ಜನನು ಅಜ್ಜಗೆ ತಮ್ಮ ಸಮರ್ಪಣೆಯನ್ನು ಮಾಡ್ಕೊಳ್ತಿದ್ದಾರೆ. ಹಾಗೆ ಅಜ್ಜರು ಸಹ ಈ ಮಠವನ್ನು ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಂದರೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ವೃದ್ಧಾಶ್ರಮದಲ್ಲಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ವೈದ್ಯಕೀಯದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಅಜ್ಜರು ಭಾಳ ಇಂಪ್ರೂವ್ ಮಾಡಿದ್ದಾರೆ. ಮತ್ತು ಅಜ್ಜನ ಜಾತ್ರೆ ಅಂದರೆ ಎಲ್ಲರಿಗೂ ಸಂಭ್ರಮ, ಉತ್ಸಾಹ, ಮನೆಯಲ್ಲಿ ಎಲ್ಲ ಥರದ ತಿಂಡಿಗಳನ್ನು ಮಾಡಿ ಅಜ್ಜನಿಗೆ ಬೆಳಗ್ಗೆ ಮುಂಜಾನೆ ರಾತ್ರಿ 12 ಗಂಟೆಯಿಂದನೇ ಸ್ಟಾರ್ಟ್ ಆಗಿರ್ಬೋದು ಅನ್ಕೊಂತೀನಿ. ಯಾಕಂದರೆ ನಾವು ಬಂದಿರೋದು 6:30 ಅಂದರೆ ಆಲ್ರೆಡಿ ಜನ ಎಲ್ಲ ತುಂಬಿದ್ದಾರೆ. ಇನ್ನೂ ಸಾಯಂಕಾಲ ಅನ್ನೋಷ್ಟರಲ್ಲಿ ಭಾಳ ಜನ ತುಂಬ್ತಾರೆ ಅನ್ನೋದು ಭಾವಿಸ್ತೀನಿ. ಅಜ್ಜನ ಜಾತ್ರೆ ಅಂದರೆ ನಮಗೆ ಭಾಳ ಇಷ್ಟ. ಸಂಭ್ರಮದಿಂದ ಆಚರಿಸ್ತೀವಿ. ಎಲ್ಲರೂ ಮನೆಯವರೆಲ್ಲರೂ ಊರಿಂದ ಬರೋರಾಗಿರ್ಬೋದು, ಎಲ್ಲರೂ ಕೂಡಿ ಸಂಭ್ರಮದಿಂದ ಆಚರಿಸ್ತೇವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಬಂಧು ಮಿತ್ರರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದೇ ರೀತಿಯಾಗಿ ಗ್ರಾಮೀಣ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಜಾತ್ರೆಗೆ ಬರ್ತಾರೆ. ಇವಾಗ ರಥೋತ್ಸವದ ಬೀದಿಯಲ್ಲಿ ರಂಗೋಲಿ ಹಾಕುವಂಥ ಕೆಲಸ ಸಂಪೂರ್ಣವಾಗಿದ್ದು ಭಕ್ತರು ಕೂಡ ಇವಾಗ ರಥೋತ್ಸವಕ್ಕೆ ಬಂದು ಪೂಜೆ ಪುನಸ್ಕಾರಗಳನ್ನು ಕೂಡ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಶಂಕರ್ ಜೊತೆ ಮಂಜು ಪತ್ತಾರ್, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳವೇ ಎಂದು ಖ್ಯಾತಿ ಪಡೆದಂಥ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಆರಂಭವಾಗಿದೆ. ಇವಾಗ ನಾವು ತೇರು ಏನು ಸಾಗುತ್ತೆ ಅದೇ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ತೇರು ಹೋಗುವಂಥ ಸ್ಥಳದಲ್ಲಿ ಇವಾಗ ಇಲ್ಲಿ ರಂಗೋಲಿ ಹಾಕುವಂಥ ಕೆಲಸವನ್ನು ಇಲ್ಲಿಯ ಮಹಿಳೆಯರು ಕೂಡ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ದಕ್ಷಿಣ ಭಾರತದ ಕುಂಭಮೇಳ ಅಜ್ಜನ ಜಾತ್ರೆಗೆ ಬನ್ನಿ 2026 ಅಂಥೇಳಿ ಇಲ್ಲೊಂದು ರಂಗೋಲಿ ಹಾಕಿದರೆ, ಅದರ ಪಕ್ಕದಲ್ಲಿಯೇ ಕೂಡ ಈ ಬಾರಿ ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಸಾಕಷ್ಟು ಹೋರಾಟ ಮಾಡಿದ್ರು. ಆ ಪರಿಸರದ ಬಗ್ಗೆ ಅಂದರೆ ಇಲ್ಲಿ ಕೈಗಾರಿಕೆಗಳ ವಿರುದ್ಧನೂ ಕೂಡ ಆ ಶ್ರೀಗಳು ಹೋರಾಟ ಮಾಡಿದ್ರು. ಹಾಗಾಗಿ ಆ ರಂಗೋಲಿಯನ್ನು ಕೂಡ ಇಲ್ಲಿ ರಚನೆ ಮಾಡಿದ್ದಾರೆ. ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ರಥೋತ್ಸವ ಸಾಗುತ್ತೆ. ಈ ಒಂದು ರಥೋತ್ಸವದ ಹೋಗುವಂತ ಬೀದಿಯಲ್ಲಿ ಸಂಪೂರ್ಣವಾಗಿಯೂ ಕೂಡ ಇಲ್ಲಿ ವಿವಿಧ ರೀತಿಯ ರಂಗೋಲಿಗಳನ್ನು ಕೂಡ ಹಾಕಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಸುಮಾರು 5 ರಿಂದ 6 ಲಕ್ಷ ಜನ ಈ ಒಂದು ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಇದೇನು ಆವರಣ ಇದೆ ಇದು ಸಂಪೂರ್ಣವಾಗಿ ಭಕ್ತರಿಂದ ತುಂಬಿಕೊಳ್ಳುತ್ತೆ. ಹೀಗಾಗಿ ಬೆಳಗಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಇವಾಗ ರಥದ ಬೀದಿ ಏನು ಸಾಗುತ್ತೆ ಆ ರಥದ ಬೀದಿಯಲ್ಲಿ ಇವಾಗ ರಂಗೋಲಿಗಳ ಚಿತ್ರಣ ನಾವು ನೋಡ್ತಾ ಇರ್ಬೋದು. ಸಾಕಷ್ಟು ಕಲಾವಿದರು ಕೂಡ ಆ ರಂಗೋಲಿಯನ್ನು ಕೂಡ ಇಲ್ಲಿ ಬಿಡಿಸಿದ್ದಾರೆ. ಇಲ್ಲಿ ಆ ಶಿವನ ಏನು ಹೋಲುವಂತ ಒಂದು ರಂಗೋಲಿ ಆಗಿರ್ಬೋದು. ಅದರಲ್ಲಿ ಬಹಳಷ್ಟು ಈ ಬಾರಿ ವಿಶೇಷ ಏನಂತಂದ್ರೆ ಆ ಪರಿಸರದ ಬಗ್ಗೆ ಹಾಕಿರುವ ರಂಗೋಲಿ ಸಾಕಷ್ಟು ಆ ಕಣ್ಮನ ಸೆಳೀತಾ ಇದೆ. ಇನ್ನೊಂದು ಕಡೆ ಏನು ರಥೋತ್ಸವಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ರಥೋತ್ಸವ ಏನು ಸಾಗುತ್ತೆ ಪೂರ್ಣವಾಗಿಯೂ ಕೂಡ ರಥೋತ್ಸವ ಹೋಗುವಂತ ರಸ್ತೆಯಲ್ಲಿ ರಂಗೋಲಿಗಳನ್ನು ಕೂಡ ಇಲ್ಲಿ ಬಿಡಿಸಿದ್ದಾರೆ. ಈ ಭಾಗದಲ್ಲಿ ಇವಾಗ ರಥದ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಸಂಜೆ 5 ಗಂಟೆಗೆ ರಥೋತ್ಸವ ನಡೆಯೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾರೆ ಮತ್ತು ರಥದ ಎಲ್ಲ ಕೆಲಸಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಭಕ್ತರಿಗೆ ನಮಗೆ ದರ್ಶನ ಆಗುತ್ತೋ ಇಲ್ಲೋ ಅಂತೇಳಿ ತೇರಿಗೆನೂ ಕೂಡ ಉತ್ತತ್ತಿ ಮತ್ತು ಬಾಳೆಹಣ್ಣು ಕಾಯಿ ಹಿಡಿಯುವಂಥ ಕೆಲಸವನ್ನು ಕೂಡ ಇಲ್ಲಿ ಭಕ್ತರು ಮಾಡ್ತಾ ಇದ್ದಾರೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂದರೆ ಇಡೀ ರಾಜ್ಯದಲ್ಲೆಲ್ಲ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನ ಸೇರುವಂಥ ಈ ಒಂದು ಜಾತ್ರೆಗೆ ಇವಾಗ ಮುಂಜಾನೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇವಾಗನೇ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಬಂದು ಇವಾಗ ದೇವರ ದರ್ಶನ ಪಡೆದು ರಥೋತ್ಸವದಲ್ಲಿ ಕೂಡ ಅಲ್ಲಿ ರಥೋತ್ಸವದ ಗಾಲಿಗೆ ತೆಂಗಿನಕಾಯಿ ಒಡೆಯುವ ಮೂಲಕ ತಮ್ಮ ಹರಕೆಗಳನ್ನು ಕೂಡ ಈಡೇರಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ. ಸುಮಾರು 8 ರಿಂದ 10 ಲಕ್ಷದವರೆಗೂ ಕೂಡ ಈ ಬಾರಿ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಹೀಗಾಗಿ ಅಜ್ಜನ ಜಾತ್ರೆಯಲ್ಲಿ ರೊಟ್ಟಿ ರೆಡಿ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡಿರ್ತಾರೆ. ರೊಟ್ಟಿ ಜಾತ್ರೆ ಅಂತಲೇ ಸಾಕಷ್ಟು ಫೇಮಸ್. ನಮ್ಮ ಜೊತೆಗೆ ಮಾತನಾಡಲು ಭಕ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ಯಾವ ರೀತಿ ವಿಶೇಷ ಜಾತ್ರೆ? ನಾವು ಇಲ್ಲಿ ಕೊಪ್ಪಳದವರೇ ಸರ್. ಇದು ನಾವು ತುಂಬ ವರ್ಷ ಆಯಿತು ಈ ಜಾತ್ರೆ ನೋಡ್ತಾ ಇದ್ದು. ಬಟ್ ವರ್ಷದಿಂದ ವರ್ಷಕ್ಕೆ ತುಂಬ ಹೆಚ್ಚಾಗ್ತಿದೆ ಜನಸಂಖ್ಯೆ. ಆಮೇಲೆ ಸೇವೆ ಮಾಡೋರು ಕೂಡ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ನಾನೇ ಮಾಡಬೇಕು ನೀನೇ ಮಾಡಬೇಕು ಅಂತ ಯಾವುದೂ ಇಲ್ಲಿ ಇದೇನಿಲ್ಲ. ಆಮೇಲೆ ಜಾತಿ ಭೇದ ಅಂತ ಯಾವುದೂ ಏನಿಲ್ಲ. ಯಾವ್ದೇನು ಇಚ್ಛೆ ಬರುತ್ತೋ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗದವ್ರು ಎಲ್ಲರೂ ಸೇರಿ ಈ ಜಾತ್ರೆನ ತುಂಬ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸ್ತೀವಿ ಸರ್. ಪ್ರತಿ ವರ್ಷವೂ ಈ ವರ್ಷವೂ ಸಹ ಹೆಚ್ಚಿನ ಜನಸಂಖ್ಯೆ ಕೂಡುತ್ತಾ ಇದೆ. ಹೀಗೆ ನೋಡ್ತಾ ಇದ್ದೀವ, ಬೆಳಗ್ಗೆ ಎಷ್ಟೊಂದು ಜನಸಂಖ್ಯೆ ಜಾಸ್ತಿ
ಆಗಿದೆ ಈ ವರ್ಷನೂ ನಾವು ಅನ್ಕೊಂಡಿದ್ಕಿಂತ ಜಾಸ್ತಿನೇ ಜನರು ಬರ್ತಾ ಇದ್ದಾರೆ. ಸೊ ನಮಗೆ ತುಂಬಾ ಖುಷಿ ಆಗ್ತಿದೆ. ನಮ್ದು ಕೊಪ್ಪಳದಲ್ಲಿ ಗವಿಮಠ ಇಷ್ಟೊಂದು ಫೇಮಸ್ ಆಗಿರೋದು, ಎಲ್ಲಾ ಕಡೆಯಿಂದ ಭಕ್ತಾದಿಗಳು ಬರ್ತಾ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಸರ್. ಈ ಒಂದು ಸ್ಥಾನದಲ್ಲಿ ನಾವು ಇದ್ದೀವಲ್ಲ, ನಮ್ದು ಪುಣ್ಯ ಅಂತ ನಾವು ಅನ್ಕೊಂಡಿದ್ದೀವಿ. ರಥೋತ್ಸವದ ಮುಂದೆನೂ ಎಲ್ಲ ಈಗ ವಿವಿಧ ರಂಗೋಲಿಗಳನ್ನು ಹಾಕಿದ್ದು ಆಗಿರ್ಬೋದು. ಭಕ್ತರು ಇವಾಗಲಿಂದನೇ ಚಲೋ ಆಗ್ತಿರ್ತಾ ಇದ್ದಾರೆ. ಸಂಜೆ ಅಂತಂದ್ರೆ ಒಂದು 7-8 ಲಕ್ಷ ಜನ ಸೇರ್ಬೋದು. ಹಾ ಸರ್, ಅದಕ್ಕಿಂತ ಹೆಚ್ಚು ಪಟ್ಟ ಸೇರ್ಬೋದು ಅಂತ ನಾವು ಅನ್ಕೊಂಡಿದೀವಿ. ಯಾಕಂದ್ರೆ ವರ್ಷ ನಾವು ಹಾಕಿದ ಲೆಕ್ಕದಕ್ಕಿಂತ ಜಾಸ್ತಿನೇ ಜನ ಬರ್ತಾ ಇದ್ದಾರೆ. ಸೊ ಈ ವರ್ಷನೂ ಅದೇ ತರ ಆಗ್ಬೋದು ಅಂತ ಅನ್ಕೊಂಡಿದೀವಿ. ಸೊ ಇದು ರಂಗೋಲಿ ಎಲ್ಲ ನೋಡ್ತಾ ಇದ್ದೀರಾ, ಮಹಿಳೆಯರು, ಚಿಕ್ಕ ಮಕ್ಕಳು ಎಲ್ಲರೂ ನಿನ್ನೆಯಿಂದಾನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲರೂ ನಿನ್ನೆ ನೈಟ್ ಈವ್ನಿಂಗ್ ಇಂದಾನೇ ಎಲ್ಲರೂ ಇದು ಮಾಡ್ಕೊಂಡು ಎಲ್ಲ ಮಕ್ಕಳು ಸಮೇತ ಎಲ್ಲ ಮಹಿಳೆಯರು ಸೇರಿ ಈ ರಂಗೋಲಿಗಳನ್ನ ಹಾಕ್ತಿದ್ದಾರೆ ಪ್ರತಿ ವರ್ಷದಂತೆ. ಈ ವರ್ಷನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವ ನಿರೀಕ್ಷೆ ಇದೆ. ಮೇಡಮ್, ನೀವು ಎಲ್ಲಿಯವರು ಇವತ್ತಿಗೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ? ಕೊಪ್ಪಳದವರು. ಇಲ್ಲಿ ಅಜ್ಜನ ಜಾತ್ರೆ ಅಂದರೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧವಾಗಿದೆ ಅಜ್ಜನ ಜಾತ್ರೆ. ಅಜ್ಜನ ಜಾತ್ರೆ ಅಂದ ತಕ್ಷಣ ನೆನಪು ಬರೋದೇ ರೊಟ್ಟಿ ಹಬ್ಬ. ಊಟ ಅಂದರೆ ಫೇಮಸ್ ಇಲ್ಲಿ. ಯಾಕಂದರೆ ಮಿರ್ಚಿ ಇರುತ್ತೆ, ಎಲ್ಲ ರೀತಿಯ ಹೋಳಿಗೆಗಳು. ಹಳ್ಳಿ ಸೈಡಿಂದ ಜನ ಬಂಡಿ ಕಟ್ಕೊಂಡು, ಗಾಡಿ ಕಟ್ಕೊಂಡು ಎಲ್ಲ ದಾಸೋಹಕ್ಕೆ ಎಲ್ಲ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಅದರಲ್ಲಿ ಅಜ್ಜನ ಜಾತ್ರೆಯಲ್ಲಿ ಹಳ್ಳಿ ಜನ ಅಂದರೆ ಇಲ್ಲಿಕ್ಕಿಂತ ಜಾಸ್ತಿ ಹಳ್ಳಿ ಜನದಿಂದ ಬರ್ತಂಥ ದಾಸೋಹಗಳೇ ಜಾಸ್ತಿ ಆಗಿವೆ. ಇಲ್ಲಿ ಜನ ಎಲ್ಲ ರೀತಿಯ ಜನನು ಅಜ್ಜಗೆ ತಮ್ಮ ಸಮರ್ಪಣೆಯನ್ನು ಮಾಡ್ಕೊಳ್ತಿದ್ದಾರೆ. ಹಾಗೆ ಅಜ್ಜರು ಸಹ ಈ ಮಠವನ್ನು ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಂದರೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ವೃದ್ಧಾಶ್ರಮದಲ್ಲಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ವೈದ್ಯಕೀಯದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಅಜ್ಜರು ಭಾಳ ಇಂಪ್ರೂವ್ ಮಾಡಿದ್ದಾರೆ. ಮತ್ತು ಅಜ್ಜನ ಜಾತ್ರೆ ಅಂದರೆ ಎಲ್ಲರಿಗೂ ಸಂಭ್ರಮ, ಉತ್ಸಾಹ. ಮನೆಯಲ್ಲಿ ಎಲ್ಲ ಥರದ ತಿಂಡಿಗಳನ್ನು ಮಾಡಿ ಅಜ್ಜನಿಗೆ ಬೆಳಗ್ಗೆ ಮುಂಜಾನೆ ರಾತ್ರಿ 12 ಗಂಟೆಯಿಂದನೇ ಸ್ಟಾರ್ಟ್ ಆಗಿರ್ಬೋದು ಅನ್ಕೊಂತೀನಿ. ಯಾಕಂದರೆ ನಾವು ಬಂದಿರೋದು 6:30 ಅಂದರೆ ಆಲ್ರೆಡಿ ಜನ ಎಲ್ಲ ತುಂಬಿದ್ದಾರೆ. ಇನ್ನು ಸಾಯಂಕಾಲ ಅನ್ನೋಷ್ಟರಲ್ಲಿ ಭಾಳ ಜನ ತುಂಬ್ತಾರೆ ಅನ್ನೋದು ಭಾವಿಸ್ತೀನಿ. ಅಜ್ಜನ ಜಾತ್ರೆ ಅಂದರೆ ನಮಗೆ ಭಾಳ ಇಷ್ಟ. ಸಂಭ್ರಮದಿಂದ ಆಚರಿಸ್ತೀವಿ. ಎಲ್ಲರೂ ಮನೆಯವರೆಲ್ಲರೂ, ಊರಿಂದ ಬರೋರಾಗಿರ್ಬೋದು, ಎಲ್ಲರೂ ಕೂಡಿ ಸಂಭ್ರಮದಿಂದ ಆಚರಿಸ್ತೇವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಬಂಧು ಮಿತ್ರರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದೇ ರೀತಿಯಾಗಿ ಗ್ರಾಮೀಣ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಜಾತ್ರೆಗೆ ಬರ್ತಾರೆ. ಇವಾಗ ರಥೋತ್ಸವದ ಬೀದಿಯಲ್ಲಿ ರಂಗೋಲಿ ಹಾಕುವಂಥ ಕೆಲಸ ಸಂಪೂರ್ಣವಾಗಿದ್ದು, ಭಕ್ತರು ಕೂಡ ಇವಾಗ ರಥೋತ್ಸವಕ್ಕೆ ಬಂದು ಪೂಜೆ ಪುನಸ್ಕಾರಗಳನ್ನು ಕೂಡ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಶಂಕರ್ ಜೊತೆ ಮಂಜು ಪತ್ತಾರ್, ಕೊಪ್ಪಳ.